ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಾಮಿ ಶೆಟ್ಟಿ. ಚಿನ್ನ ಬೆಳ್ಳಿ ಅಲ್ಲ, ಅಡುಗೆ ಎಣ್ಣೆ ಬೆಲೆಯಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ. ನಮಗೆ ನಿಮ್ಗೆ ಗೊತ್ತಿರೋ ಹಾಗೆ ಚಿನ್ನದ ಬೆಲೆಯಂತೂ ಗಗನಕ್ಕೇರಿದೆ. ಇನ್ನು ಬೆಳ್ಳಿ ಬೆಲೆ ಕೂಡ ಚಿನ್ನದ ಹಾದಿಯನ್ನೇ ತುಳಿತಾ ಇದೆ. ಆದ್ರೆ ಈಗ ನಾನ್ ಹೇಳ್ತಾ ಇರೋದು ಯಾವುದೇ ಚಿನ್ನ ಬೆಳ್ಳಿ ವಜ್ರದ ಬೆಲೆಗಳಲ್ಲ. ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ಬಳಕೆ ಮಾಡುವ ನಿತ್ಯ ನಮಗೆ ಬಳಕೆಯಲ್ಲಿ ಇರುವಂತಹ ಅಡುಗೆ ಎಣ್ಣೆಯ ಬೆಲೆ. ಹೌದು ಗೃಹಿಣಿಯರೇ, ಇನ್ಮುಂದೆ ಒಗ್ಗರಣೆ ಹಾಕೋಕ್ಕೂ ನೀವು ಯೋಚನೆ ಮಾಡಬೇಕು. ಯಾಕಂದ್ರೆ ಒಂದೇ ವಾರದಲ್ಲಿ ವಿವಿಧ ಬ್ರ್ಯಾಂಡ್ಗಳ ಎಣ್ಣೆ ರೇಟು ಕಂಪ್ಲೀಟ್ ಹೈಕ್ ಆಗಿದೆ. ಚಿನ್ನ ಬೆಳ್ಳಿ ಬೆಲೆಯ ಜೊತೆಗೆ ಕೈಗೆಟುಕುವಂತಹ ದರದಲ್ಲಿದ್ದಂತಹ ನಿಮ್ಮ ದಿನನಿತ್ಯದ ಉಪಯೋಗದ ಅಡುಗೆ ಸಾಮಗ್ರಿಗಳು ಕೂಡ ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಆಗ್ತಾ ಇದೆ. ಅದರಲ್ಲೂ ಒಂದೇ ವಾರದಲ್ಲಿ ಗಮನಿಸ್ತಾ ಹೋದ್ರೆ ಅಡುಗೆ ಎಣ್ಣೆ ಬೆಲೆ ಗಗನಕ್ಕೇರಿದೆ. ಅಡುಗೆ ಎಣ್ಣೆ ಪೂರೈಕೆಯಲ್ಲಿ ಕಡಿತ ಆಗಿದೆ. ಅಂದ್ರೆ ಏನು ಅಡುಗೆ ಎಣ್ಣೆ ಪೂರೈಕೆ ಆಗ್ತಾ ಇತ್ತು ಅದರಲ್ಲಿ ಇಳಿಕೆ ಕಂಡು ಬಂದಂತಹ ಕಾರಣಕ್ಕೆ ಅದರ ದರವು ಕಂಪ್ಲೀಟ್ ದುಬಾರಿಯಾಗಿದೆ. 10 ಲೀಟರ್ ಸೂರ್ಯಕಾಂತಿ ಎಣ್ಣೆ ಈಗ 1600ರಿಂದ 1620 ರೂಪಾಯಿಯಷ್ಟು ಏರಿಕೆ ಕಂಡಿದೆ. ಇನ್ನು ಫಾರ್ಮೆಲ್ ಎಣ್ಣೆ ತಗೊಂಡ್ರೆ ಲೀಟರ್ಗೆ 20 ರೂಪಾಯಿ ಏರಿಕೆ ಕಂಡಿದೆ. ಗ್ರಾಹಕರು ಇದರಿಂದ ಕಂಪ್ಲೀಟ್ ಶಾಕ್ಗೆ ಒಳಗಾಗಿದ್ದಾರೆ. ಹೌದು, ನಿಮ್ಗೆ ಗೊತ್ತಿರೋ ಹಾಗೆ ಚಿನ್ನ ಬೆಳ್ಳಿ ವಿಚಾರಗಳನ್ನ ಬಿಟ್ಟು ಮಾತಾಡೋದಾದ್ರೆ ಪ್ರತಿನಿತ್ಯ ಪ್ರತಿಯೊಂದರ ಬೆಲೆ ಕೂಡ ಏರಿಕೆ ಆಗ್ತಾನೆ ಇದೆ. ಮೆಟ್ರೋ, ಬಸ್ ಟಿಕೆಟ್, ಆಟೋ ದರ ಅಥವಾ ಪ್ರತಿನಿತ್ಯ ನಾವು ಬಳಕೆ ಮಾಡುವಂತಹ ಒಂದಿಷ್ಟು ತೆಂಗಿನಕಾಯಿ ಇರ್ಬೋದು, ತರಕಾರಿಗಳ ಅಂದ್ರೆ ಬೆಲೆ ಇರ್ಬೋದು, ಈ ರೀತಿ ಏರಿಕೆ ಆಗ್ತಾನೆ ಇದೆ. ಆದ್ರೆ ಅಡುಗೆ ಎಣ್ಣೆ ದರ ಕೂಡ ಸಾಕಷ್ಟು ಏರಿಕೆ ಕಂಡಿದ್ದು ಈಗ ಇದೊಂದು ರೀತಿಯಲ್ಲಿ ಗೃಹಿಣಿಯರಿಗೆ, ಗ್ರಾಹಕರಿಗೆ ಕಂಪ್ಲೀಟ್ ಶಾಕ್ಗೆ ಒಳಗಾಗುವ ಮಟ್ಟಕ್ಕೆ ಇವುಗಳ ಬೆಲೆ ದುಬಾರಿಯಾಗಿ ಮಾರ್ಪಾಡುಗೊಂಡಿದೆ. ಹೌದು, ಇನ್ನು ನಿಮ್ಗೆ ಅನಿಸ್ಬೋದು, ಏಕಾಏಕಿ ಒಂದೇ ವಾರದಲ್ಲಿ ಯಾಕೆ ಈ ಅಡುಗೆ ಎಣ್ಣೆಯ ದರ ಏರಿಕೆ ಆಯ್ತು, ಈ ದರ ಏರಿಕೆಗೆ ಕಾರಣ ಏನಿರಬಹುದು ಅಂತ ಅದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಮುಂದೆ ನೋಡಿ, ಬಹುಶಃ ನಿಮ್ಗೂ ಕೂಡ ಅನ್ನಿಸ್ಬೋದು ಯಾಕೆ ಏರಿಕೆ, ದಿಢೀರ್ ಏರಿಕೆ ಯಾಕಾಯ್ತು ಅಂತ. ಹೌದು, ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಖಾದ್ಯ ತೈಲ ಪೂರೈಕೆಯ ಕಡಿಮೆ ಆಗಿದೆ. ಹೌದು, ಜಾಗತಿಕ ಮಾರುಕಟ್ಟೆಯಲ್ಲೇ ಕಂಪ್ಲೀಟ್ ಬೆಲೆ ಏರಿಕೆ ಆಗ್ತಾ ಇದೆ. ಅಡುಗೆ ಎಣ್ಣೆಗೆ ಸಂಬಂಧಪಟ್ಟ ಹಾಗೆ ಜಾಗತಿಕ ಮಾರುಕಟ್ಟೆ ಬೆಲೆ ಏರಿಕೆಯನ್ನ ಮಾಡಿದೆ. ಖಾದ್ಯ ತೈಲ ಪೂರೈಕೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ತೈಲ ತಯಾರಿಕೆ ಏನಿದೆ, ಅದರ ಪೂರೈಕೆ ಏನಿದೆ, ಅದು ಕಡಿಮೆ ಆಗ್ತಿರುವಂತಹ ಕಾರಣಕ್ಕೆ ಮುಕ್ತ ಮಾರುಕಟ್ಟೆಯಲ್ಲಿ ರೇಟ್ ಹೈಕ್ ಮಾಡಲಾಗಿದೆ. ಅಂದ್ರೆ ಸಾಮಾನ್ಯ ಜನರು ಏನ್ ಪರ್ಚೇಸ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ, ಅವರು ಹಣ ಕೊಟ್ಟು ಖರೀದಿಸುವಂತಹ ರೇಟ್ ಏನಿದೆ ಆ ಮುಕ್ತ ಮಾರುಕಟ್ಟೆಯ ರೇಟ್ ಹೈಕ್ ಮಾಡಲಾಗಿದೆ. ಕಾರಣ ಇಷ್ಟೇ, ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗ್ಲಿಕ್ಕೆ ಕಾರಣ ಖಾದ್ಯ ತೈಲಗಳ ಪೂರೈಕೆ ಕಡಿಮೆ ಆಗ್ತಾ ಇರೋದು. ಅಂದ್ರೆ ನೀವು ದಿನನಿತ್ಯ ಬಳಸುವಂತಹ ಏನು ಪಾಮೆಲ್ ಎಣ್ಣೆ ಇರ್ಬೋದು, ಅಥವಾ ತೆಂಗಿನ ಎಣ್ಣೆ ಇರ್ಬೋದು, ಅಥವಾ ಸೂರ್ಯಕಾಂತಿ ಎಣ್ಣೆ ಇರ್ಬೋದು, ಅಡುಗೆಗೆ ಬಳಕೆ ಮಾಡುವ ಎಲ್ಲಾ ರೀತಿಯ ಎಣ್ಣೆಗಳ ಬೆಲೆ ವಾರದಲ್ಲೇ ಏರಿಕೆ ಕಂಡಿರ್ಲಿಕ್ಕೆ ಕಾರಣ ಅವುಗಳ ಪೂರೈಕೆ ಕಡಿಮೆ ಆಗಿರುವಂತದ್ದು, ಅವುಗಳ ತಯಾರಿಕೆ ಕಡಿಮೆ ಆಗ್ತಾ ಇರುವಂತದ್ದು. ಇನ್ನು ಭಾರತ ಎಣ್ಣೆಯ ಅತಿ ದೊಡ್ಡ ಆಮದುದಾರರಲ್ಲಿ ಒಂದು. ಹೌದು, ಭಾರತ ಈಗಾಗಲೇ ಸಾಕಷ್ಟು ಆಮದು ರಫ್ತುಗಳನ್ನ ನಡೆಸ್ತಾ ಇದೆ. ಆ ವ್ಯವಹಾರದಲ್ಲಿ ವಿದೇಶದೊಂದಿಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈ ಜೋಡಿಸಿದೆ. ಆದ್ರೆ ವಿಶೇಷವಾಗಿ ಭಾರತ ಎಣ್ಣೆಯ ಅತಿ ದೊಡ್ಡ ಆಮದುದಾರರಲ್ಲಿ ಒಂದು ಅನ್ನುವಂತ ಹೆಸರುವಾಸಿ, ಅಂದ್ರೆ ಹೆಸರನ್ನ ಕೂಡ ಭಾರತ ಪಡೆದುಕೊಂಡಿದೆ. ರೂಪಾಯಿ ಮೌಲ್ಯ ಒಂದು ಕಡೆ ಕುಸಿತ ಆಗ್ತಾ ಇದೆ, ಇನ್ನೊಂದು ಕಡೆ ಈ ಬೆಲೆಗಳ ಏರಿಕೆ ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ರೂಪಾಯಿ ಬೆಲೆ ಕುಸಿತದಿಂದ ಮುಖ್ಯವಾಗಿ ಆಗಿರುವ ಬದಲಾವಣೆ ಅಂದ್ರೆ ಆಮದು ಮಾಡಿಕೊಂಡ ತೈಲವು ದುಬಾರಿ ಆಗ್ತಾ ಇದೆ. ಹೌದು, ರೂಪಾಯಿ ಬೆಲೆ ಕುಸಿತ ಆಗ್ತಾ ಇದ್ದಂತೆಯೇ ಇದರಿಂದ ಆಮದು ಮಾಡಿಕೊಳ್ತಾ ಇರುವಂತಹ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನು ಎಣ್ಣೆಯ ಹಿಂದಿನ ದರ ಮತ್ತು ಈಗಿನ ದರವನ್ನ ನಾವು ಗಮನಿಸ್ತಾ ಹೋದ್ರೆ, ಸೂರ್ಯಕಾಂತಿ ಎಣ್ಣೆ ಈ ಹಿಂದೆ 140 ರೂಪಾಯಿ ಇತ್ತು, ಈಗಿನ ದರ 160 ರೂಪಾಯಿ ಆಗಿದೆ. ಇನ್ನು ಕಡಲೆಕಾಯಿ ಎಣ್ಣೆ, ಈ ಎಣ್ಣೆಯ ಹಿಂದಿನ ದರ 210 ರೂಪಾಯಿ ಇತ್ತು, ಇನ್ನು ಈಗಿನ ದರ ನೋಡಿದ್ರೆ 220 ರೂಪಾಯಿ ಆಗಿದೆ.
ಏನು ಪಾಮ್ ಆಯಿಲ್ ಏನು ದಿನನಿತ್ಯ ದೋಸೆಗೆ ಅಥವಾ ಅಂಗಡಿ ಮಾರುಕಟ್ಟೆ ಹೋಟೆಲ್ಗಳಲ್ಲಿ ಏನು ಬಳಕೆ ಮಾಡ್ತಾರೆ, ಈ ಎಣ್ಣೆಯ ದರ ಈಗ 122 ರೂಪಾಯಿಗೆ ಏರಿಕೆ ಆಗಿದ್ರೆ ಈ ಹಿಂದೆ 116 ರೂಪಾಯಿಗಳಿತ್ತು. ಇನ್ನು ಸೋಯಾ ಎಣ್ಣೆಯನ್ನ ಗಮನಿಸ್ತಾ ಹೋದ್ರೆ ಈ ಹಿಂದೆ 130 ರೂಪಾಯಿ ಇತ್ತು, ಈಗ 140ಕ್ಕೆ ಏರಿಕೆ ಆಗಿದೆ. ಇನ್ನು ರೈಸ್ ಆಯಿಲ್ ಅನ್ನ ಗಮನಿಸಿದ್ರೆ 136 ರೂಪಾಯಿ ಇದ್ದ ರೈಸ್ ಆಯಿಲ್ ನ ರೇಟು ಈಗ 140ಕ್ಕೆ ಮಾರ್ಪಾಡಾಗಿದೆ. ಇನ್ನು ಸಾಸಿವೆ ಎಣ್ಣೆ, ಬಹುಶಃ ಸಾಸಿವೆ ಎಣ್ಣೆ ನಿಮ್ಮಲ್ಲಿ ಇಲ್ಲಿ ಸೌತ್ ಭಾಗದಲ್ಲಿ ಬಳಕೆ ಕಡಿಮೆ ಇರಬಹುದು, ಆದ್ರೆ ನಾರ್ತ್ ಭಾಗದಲ್ಲಿ ಸಾಸಿವೆ ಎಣ್ಣೆವೇ ಅಲ್ಲಿನ ಅಡುಗೆ ಎಣ್ಣೆ. ಆದ್ರೆ ಸಾಸಿವೆ ಎಣ್ಣೆಯ ರೇಟ್ ಅನ್ನ ನೋಡಿದ್ರೆ 175 ರೂಪಾಯಿ ಇತ್ತು ಈ ಹಿಂದೆ, ಈಗ 180ಕ್ಕೆ ಏರಿಕೆ ಆಗಿದೆ. ಇನ್ನು ದೀಪದ ಎಣ್ಣೆ, ಪ್ರತಿನಿತ್ಯ ದೀಪ ಹಚ್ಚಿಲ್ಲ ಅಂದ್ರೆ ಮನೆಯಲ್ಲಿ ಆಗೋದೇ ಇಲ್ಲ. ಹೀಗಿದ್ದಾಗ ದೀಪದ ಎಣ್ಣೆಯ ರೇಟ್ ಅನ್ನ ಗಮನಿಸ್ತಾ ಹೋದ್ರೆ ಈ ಹಿಂದೆ 26 ರೂಪಾಯಿ ರೀಟೇಕ್. ಈ ಹಿಂದೆ ದೀಪದ ಎಣ್ಣೆಯ ಬೆಲೆ 126 ರೂಪಾಯಿ ಇತ್ತು, ಈಗ 130 ರೂಪಾಯಿಗೆ ಏರಿಕೆ ಆಗಿದೆ. ಅಂದ್ರೆ ಸಾಮಾನ್ಯವಾಗಿ ಗಮನಿಸಬಹುದು, ಈ ಬೆಲೆಗಳ ಪಟ್ಟಿಯಲ್ಲಿ ಗಮನಿಸ್ತಿದ್ದಂತೆ ಸುಮಾರು ಪ್ರತಿ ಎಣ್ಣೆಯ ಬೆಲೆ 10 ರಿಂದ 25 ರೂಪಾಯಿಯವರೆಗೂ ಕೂಡ ಏರಿಕೆ ಕಂಡಿರುವಂತದ್ದು. ಎಲ್ಲಾ ಎಣ್ಣೆಗಳ ಬೆಲೆಯೂ ಕೂಡ 10 ರಿಂದ 25 ರೂಪಾಯಿಯವರೆಗೂ ಕೂಡ ಏರಿಕೆ ಆಗಿದೆ. ಇನ್ಮುಂದೆ ಬಹುಶಃ ಗ್ರಾಹಕರಿಗೆ ಇದು ಒಂದು ದೊಡ್ಡ ಹೊಡೆತ ಬೀಳಬಹುದು. ಯಾಕಂತಂದ್ರೆ ಎಲ್ಲಾ ಬೆಲೆ ಏರಿಕೆಯ ಜೊತೆಗೆ ಎಲ್ಲಾ ದೈನಂದಿನ ಪೂರೈಕೆಗಳ ಜೊತೆಗೆ ಅಡುಗೆ ಎಣ್ಣೆಯ ಬೆಲೆಯೂ ಕೂಡ ಒಂದೇ ವಾರದಲ್ಲಿ ಈ ಮಟ್ಟಿಗೆ ಏರಿಕೆ ಕಂಡಿರೋದ್ರಿಂದ ಇನ್ ಮುಂದೆಯೂ ಕೂಡ ಅಡುಗೆ ಎಣ್ಣೆಯ ಪೂರೈಕೆ ಕಡಿಮೆ ಆಗಿರೋದ್ರಿಂದ, ಅದರಲ್ಲಿ ಕಡಿತ ಕಂಡಿರೋದ್ರಿಂದ ಇನ್ ಮುಂದೆಯೂ ಕೂಡ ಈ ದರ ಇನ್ನಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇನ್ನಷ್ಟು ಅಡುಗೆ ಎಣ್ಣೆಗಳು ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಬಹುಶಃ ಇದು ಗ್ರಾಹಕರಿಗೆ ದೊಡ್ಡ ಶಾಕ್ ಮತ್ತು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರ ಮೇಲೆ ಹೊರೆಯಾಗದಂತೆ, ಗ್ರಾಹಕರಿಗೆ ಯಾವುದೇ ರೀತಿಯ ಅತೃಪ್ತಿ ಉಂಟು ಮಾಡದಂತೆ, ಗ್ರಾಹಕರಿಗೆ ಕಷ್ಟವಾಗದಂತೆ ಸರ್ಕಾರ ಏನಾದ್ರೂ ನಿಭಾಯಿಸ್ಲಿಕ್ಕೆ, ಈ ಬೆಲೆಯನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಏನಾದ್ರೂ ಹೊಸ ರೂಲ್ಸ್ ಗಳನ್ನ ತರುತ್ತಾ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.